ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇನ್ನು ನಾನು ನಿನ್ನೆ ವ್ಲಾಗ್ ಅಪ್ಲೋಡ್ ಮಾಡಿದ್ನಲ್ವಾ, ಅದ್ರದ್ದೇ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಇನ್ನು ನೈಟ್ ಡಿನ್ನರ್ಗೆ ಅಂತ ಹೇಳ್ಬಿಟ್ಟು ಪ್ರಿಪೇರ್ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ರೊಟ್ಟಿ ಮಾಡಿಬಿಟ್ಟು ಚಿಗಡಿಕಾಯಿ ಪಲ್ಯ ಮಾಡೋಣ ಅಂದ್ಕೊಂಡೆ. ಸೊ ಇದನ್ನು ನಾವು ಚಿಗಡಿಕಾಯಿ ಅಂತ ಹೇಳ್ತೀವಿ, ಒಂದೊಂದು ಕಡೆ ಒಂದೊಂದು ಹೇಳ್ತಾರೆ, ಕೆಲವರು ಚಪ್ರದವರೆಕಾಯಿ ಅಂತ ಕೂಡ ಹೇಳ್ತಾರೆ. ಸೊ ಇದ್ರ ಪಲ್ಯ ಮಾಡಿಬಿಟ್ಟು ರೊಟ್ಟಿ ಮಾಡೋಣ ಅಂತ ಹೇಳಿ ರಾಗಿ ರೊಟ್ಟಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನಾನಿದು ಫಸ್ಟು ಟೈಮ್ ಈ ರೀತಿ ರೊಟ್ಟಿ ಮಾಡ್ತಾ ಇರೋವಂಥದ್ದು. ನಾವು ಸಾಮಾನ್ಯವಾಗಿ ರೊಟ್ಟಿನ ಯಾವಾಗಲೂ ಅಷ್ಟೇ ರೈಸು ಉಳಿದಿರುತ್ತೆ ಅಥವಾ ಬಿಸಿ ರೈಸೇ ಆದ್ರೂ ಅದಕ್ಕೆ ಸಮ ಪ್ರಮಾಣದಲ್ಲಿ ಅಕ್ಕಿ ಹಿಟ್ಟು ಅಥವಾ ರಾಗಿ ಹಿಟ್ಟನ್ನು ಹಾಕ್ಕೊಂಡು ಕಲಸಿ ಮಾಡೋ ಅಂಥದ್ದು. ಇದು ಫಸ್ಟು ಟೈಮ್ ನಾನು ಈ ರೀತಿ ಪ್ರಿಪೇರ್ ಮಾಡಿದೆ. ಬರೀ ರಾಗಿ ಹಿಟ್ಟನ್ನು ತೊಗೊಂಡು ಅದಕ್ಕೆ ಬಿಸಿನೀರು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೀಟಾಗಿ ಅದನ್ನು ನಾದ್ಕೊಂಡ್ಬಿಟ್ಟು ಆಮೇಲೆ ರೊಟ್ಟಿ ಮಾಡೋ ಅಂಥದ್ದು. ಇದನ್ನು ನಾವು ನಾರ್ಮಲಾಗಿ ಈ ಚಪಾತಿ ಥರ ಲಟ್ಟಿಸ್ಕೋಬೋದು, ಇಲ್ಲ ಈ ರೀತಿ ಕವರಲ್ಲಿ ಕೂಡ ತಟ್ಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ನಾನು ಫಸ್ಟ್ ಟೈಮ್ ಮಾಡಿದ್ರೂ ಕೂಡ ಫೇಲ್ ಆಗಲಿಲ್ಲ, ಇಷ್ಟ ಆಯಿತು. ರೊಟ್ಟಿನೂ ಅಷ್ಟೇ ತುಂಬ ಚೆನ್ನಾಗಿ ಉಬ್ಬಿ ಬಂತು ಅಂತಲೇ ಹೇಳ್ಬೋದು. ತುಂಬ ಸಾಫ್ಟಾಗಿ ಕೂಡ ಇರುತ್ತೆ. ನಾನು ಅಂದ್ಕೊಂಡಿದ್ದೆ ಇಷ್ಟು ಸಾಫ್ಟಾಗಿ ಬರಲ್ಲ ಅಂತ, ಬಟ್ ಚೆನ್ನಾಗಿ ಬಂತು. ಆಲ್ಮೋಸ್ಟ್ ಎಲ್ಲ ಇದೇ ಥರ ಮಾಡ್ತಾರೆ ಅಂತ ಅನ್ಕೋತೀನಿ. ಸೊ ಇವತ್ತಿಗೆ ನನ್ನ ವ್ಲಾಗ್ ಮುಗಿದಿದೆ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.